ಆರಾಧನಾ ಸಮಯ. ಕರ್ತನಾದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಿ ಘನಪಡಿಸಲು ಆರಾಧನಾ ಸಮಯ ಎನ್ನುವ ನಮಗೆ ಈ ಸದಾವಕಾಶವನ್ನು ಕೊಟ್ಟಿದ್ದಿ. ದಾಂಪತ್ಯ ಜೀವಿತವೂ ಮಾನ್ಯವಾದದ್ದು, ಯೋಗ್ಯವಾದದ್ದು ಮತ್ತು ಮಹಿಮೆಯನ್ನು ನಿನಗೆ ತರುವಂತಹ ಜೀವಿತವನ್ನು ಮಾಡಲು ಪ್ರತಿಯೊಬ್ಬ ಸಂಸಾರದ ಬದುಕಿನಲ್ಲಿ ಪತಿಪತ್ನಿಯರಾಗಿರುವವರೆಲ್ಲರಿಗೂ ಮತ್ತು ಪ್ರತಿಯೊಬ್ಬ ಮಾನವರಿಗೂ ನಿನ್ನ ಸ್ಫೂರ್ತಿಯನ್ನು ನಿನ್ನಾತ್ಮನ ಮೂಲಕ ಈ ಆರಾಧನೆ ಮುಖಾಂತರ ಮತ್ತು ವಾಕ್ಯದ ಧ್ಯಾನದ ಮುಖಾಂತರವಾಗಿ ಒದಗಿಸಿ ನೀನು ಮಾತ್ರವೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನ ಮೂಲಕ ಪ್ರಾರ್ಥನೆ ಬೇಡುತ್ತೇವೆ. ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ರುಚಿಗಿಂತ
ಶೋಕವ ಹರಿಸಿ ಶಾಪವ ಕಳೆದನು ಧ್ಯಾನಿಸು ನೀ ಮನವೇ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಮೇಲಾನು ಕೊಡಿಸಲು ಕರುಣೆಯಿಂದಾಳ್ವ ರಕ್ಷಕನಾದವನು. ಮೇಲಾನು ಕೊಡಿಸಲು ಕರುಣೆಯಿಂದಾಳ್ವ ರಕ್ಷಕನಾದವನು. ನಿನ್ನ ಪಾಲಿಗೆ ಸಿಕ್ಕಲು ಶ್ರಮೆಯನೆ ಹೊಂದಿ ಬೇಗನೆ ನೀ ಪಡಕೋ. ನಿನ್ನ ಪಾಲಿಗೆ ಸಿಕ್ಕಲು ಶ್ರಮೆಯನೆ ಹೊಂದಿ ಬೇಗನೆ ನೀ ಪಡಕೋ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಭೂಲೋಕದವರು ಮೇಲೋಕದವರು ಕೀರ್ತಿಪನಾಮವ. ಭೂಲೋಕದವರು ಮೇಲೋಕದವರು ಕೀರ್ತಿಪನಾಮವ. ಭಜಿಸಿ ಮೇಲಿನ ಧನವ ಹೊಂದುವಿರೆಲ್ಲರೂ ನಿಶ್ಚಯ ನಿಶ್ಚಯವೇ. ಭಜಿಸಿ ಮೇಲಿನ ಧನವ ಹೊಂದುವಿರೆಲ್ಲರೂ ನಿಶ್ಚಯ ನಿಶ್ಚಯವೇ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿರಾತನ ಸೇವಕರೇ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿರಾತನ ಸೇವಕರೇ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ದೇವರಾದುಕೊಂಡಿರುವ ಪ್ರಿಯರಾದ ಸಭಿಕರೆಲ್ಲರಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ದೇವರ ವಾಕ್ಯದ ಧ್ಯಾನಕ್ಕೆ ನಮಗೆ ಕೊಡಲ್ಪಟ್ಟಿರುವಂತಹ ಶೀರ್ಷಿಕೆ ಮ್ಯಾರೇಜ್ ಲಾಸ್ಟಿಂಗ್ ಲೈಫ್ ಆಫ್ ಲವ್. ವಿವಾಹ ಪ್ರೀತಿಯ ನಿರಂತರ ಜೀವನ. ವಿವಾಹ ಪ್ರೀತಿಯ ನಿರಂತರ ಜೀವನ. ವಿವಾಹದ ಬದುಕು ಕ್ರೈಸ್ತಿಯ ಬಾಳ್ವೆ ನೆಲೆಗೊಂಡಿರುವುದು, ಆಧಾರವಾಗಿರುವಂಥದ್ದು ಮತ್ತು ಜೀವಿಸತಕ್ಕದ್ದು ಪ್ರೀತಿಯಿಂದಲೇ. ಯಾಕಂದರೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರುಗಳಲ್ಲಿ ದೊಡ್ಡದು ಪ್ರೀತಿಯೇ ಎಂಬುದಾಗಿ ದೇವರ ವಾಕ್ಯ ಭಾಗವೇ ಕೊರಿಂಥದ ಮೊದಲನೇ ಪತ್ರ 13ನೇ ಅಧ್ಯಾಯದ ಕಡೆ ವಚನದಲ್ಲಿ ನಮಗೆ ಪೌಲನು ತಿಳಿಸಿದ್ದಾನೆ. ಪ್ರೀತಿಯ ಶ್ರೇಷ್ಠತೆ ಕುರಿತು ಬರೆಯುವಾಗ ಪ್ರೀತಿಯ ಜೀವಿತ, ಪ್ರೀತಿಯಿಂದ ಆಧಾರಿತವಾಗಿರುವ ಅವಲಂಬಿತವಾಗಿರುವಂಥ ಜೀವಿತ ಪ್ರತಿಯೊಬ್ಬ ಕ್ರೈಸ್ತರಲ್ಲಿ ನೆಲೆಗೊಂಡಿರಬೇಕು, ಇರತಕ್ಕದ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ದೃಢಪಡಿಸ್ತದೆ. ಅದರಲ್ಲಿಯೂ ಇಂದು ವಿವಾಹದ ಬದುಕು, ದಾಂಪತ್ಯದ ಜೀವಿತ, ಸಂಸಾರದ ನೌಕೆಯ ಪಯಣದಲ್ಲಿ ನಮಗೆ ಪ್ರೀತಿಯು ಮುಖ್ಯವಾಗಿ ಅಗತ್ಯವಾಗಿ ಬೇಕಾಗಿದೆ. ಪ್ರೀತಿಯ ನಾವಿಕತೆ, ಪ್ರೀತಿಯ ನಾಯಕ, ಆ ಪ್ರೀತಿಯ ನಾಯಕತ್ವ ಎನ್ನುವಂಥದ್ದು ಪತಿಯಲ್ಲಿಯೂ ಪತ್ನಿಯಲ್ಲಿಯೂ ಸಂಸಾರದ ಬದುಕಿನಲ್ಲಿಯೂ ಅವಶ್ಯಕವಾಗಿದೆ. ಇಂದಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚ್ಛೇದನ ಅಥವಾ ಗಂಡ ಹೆಂಡತಿಯರ ನಡುವೆ ಇರುವಂತಹ ಸಮಸ್ಯೆಗಳನ್ನು ಗಮನಿಸುವಾಗ ಮನೆಯೊಳಗೆ ಬಹಳಷ್ಟು ಕಷ್ಟದಲ್ಲಿ, ನೋವಿನಲ್ಲಿ, ಹಿಂಸೆಯಲ್ಲಿ, ಯಾತನೆಯಲ್ಲಿ ಬದುಕುತ್ತಾ ಇರತಕ್ಕಂತಹ, ಕಣ್ಣೀರಿನಲ್ಲಿಯೂ ಸಹ ಇರತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ. ಇದಕ್ಕೆ ಕಾರಣ ಪ್ರೀತಿಯ ಕೊರತೆ, ಪ್ರೀತಿಯಲ್ಲಿ ನೆಲೆಗೊಂಡಿರದೇ ಇರುವಂತಹ
ಪರಿಸ್ಥಿತಿಯು ಎದುರಾಗಿದೆ. ಹಾಗಾಗಿ ಇಂದಿನ ಪರಿಚ್ಛೇದಗಳನ್ನು ಗಮನಿಸುವಾಗ ಆದಿಕಾಂಡ 29 1-20, ಇಬ್ರಿಯರಿಗೆ ಬರೆದ ಪತ್ರಿಕೆ 13 1-6, ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 3-9 ವಚನಗಳು ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದು ಈ ದಾಂಪತ್ಯ ಜೀವಿತವನ್ನು, ಸಂಸಾರದ ಬದುಕನ್ನು ಮಾನ್ಯ ಎಂಬುದಾಗಿ ಮಾಡಬೇಕು ನಮಗೆ ಕಲಿಸಿಕೊಡುವಂತಹ ವಿಷಯವಾಗಿದೆ. ಪತಿ ಪತ್ನಿಯರ ಸಂಬಂಧ ಅದು ಪರಿಶುದ್ಧವಾದಂಥ ಸಂಬಂಧ ಎಂಬುದಾಗಿ ದೇವರ ವಾಕ್ಯ ಭಾಗ ನಮಗೆ ತಿಳಿಸ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸುವಂಥದ್ದು ಮಾತೇನೆಂದರೆ, ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಮದುವೆಯಾಗಿರಲಿ ಆಗದೇ ಇರಲಿ, ದಾಂಪತ್ಯ ಬದುಕನ್ನು ಮಾನ್ಯವಾದದ್ದೆಂದು ನಾವೆಲ್ಲರೂ ಎಣಿಸಬೇಕು. ಗಂಡ ಹೆಂಡಿರ ಸಂಬಂಧವು ನಿಷ್ಕಳಂಕವಾಗಿರಬೇಕು ಎಂಬುದಾಗಿ. ಇಲ್ಲಿ ಮಾನ್ಯ ಮಾಡು ಎನ್ನುವಂಥದ್ದು ಗೌರವಿಸು, ಮರ್ಯಾದೆ ಕೊಡು, ಅದನ್ನು ಸನ್ಮಾನಿಸು ಎಂಬುದಾಗಿ. ಸನ್ಮಾನಿಸು ಎನ್ನುವಂಥದ್ದು, ಗೌರವಿಸು ಅಥವಾ ಮಾನ್ಯ ಮಾಡು ಎನ್ನುವಂಥದ್ದು ಶಾಲ್ ಹಾಕಿ ಅಥವಾ ಕಿರೀಟ ಹೊದಿಸಿ ಇಂತಹ ರೀತಿಯಾದಂತಹ ಮಾನ್ಯ ಮಾಡುವಂತಹ ಸಂಗತಿಯಲ್ಲ. ಬದಲಾಗಿ ಒಬ್ಬರ ಭಾವನೆಗಳನ್ನು ಒಬ್ಬರು ಅರ್ಥ ಮಾಡಿಕೊಳ್ಳಬೇಕು, ಒಬ್ಬರ ಪರಿಸ್ಥಿತಿಯನ್ನು ಒಬ್ಬರು ಅರ್ಥ ಮಾಡಿಕೊಳ್ಳಬೇಕು, ಒಬ್ಬರ ಮನಸ್ಸನ್ನು ನಾವು ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಪತಿ ಪತ್ನಿಯರ ನಡುವೆ ಮನಸ್ಸು, ಭಾವನೆಗಳು, ಅಂತರಂಗದ ವಿಷಯಗಳು, ಅವರ ಹೋಗುಗಳು, ಹಿನ್ನೆಲೆಗಳು, ಎಲ್ಲ ಥರನಾದಂತಹ ಸಂಗತಿಗಳನ್ನು ಪರಸ್ಪರ ಪತಿ ಪತ್ನಿಯರು ಅರ್ಥ ಮಾಡಿಕೊಳ್ಳಬೇಕು, ಇದನ್ನು ಗೌರವಿಸಬೇಕು. ಅಂದರೆ ಅದಕ್ಕೆ ಮನಸ್ಸು ಕೊಡುವಂತಹ ಪ್ರತಿನಿತ್ಯದ ಬಾಳ್ವೆಯಲ್ಲಿನ ಆ ವ್ಯಕ್ತಿಗತೆಗೆ, ಜೀವಿತಕ್ಕೆ, ಪ್ರೀತಿಗೆ ನಾವು ಮನಸ್ಸನ್ನು, ಸಮಯವನ್ನು ಕೊಡುವಂತಹ ಪರಿಸ್ಥಿತಿ ನಮಗೆ ಬೇಕು. ಇಂದಿನ ದಿನಮಾನಗಳಲ್ಲಿ ಒಬ್ಬರಿಗೊಬ್ಬರು ನಾವು ಸಮಯ ಕೊಡುವವರು, ಸಮಯ ಕೊಟ್ಟು ನಾವು ಸಮಯವನ್ನು ಪತ್ನಿಯೊಂದಿಗೆ ಪತಿಯೊಂದಿಗೆ ಕಳೆಯುವಂಥದ್ದು, ಕುಟುಂಬದ ಸದಸ್ಯರೊಂದಿಗೆ ಸಮಯವನ್ನು ಕಳೆಯುವಂಥದ್ದು ಬಹಳ ವಿರಳವಾಗಿದೆ. ಹಾಗಾಗಿ ನಮಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಕ್ಕೆ, ಒಬ್ಬರ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳುವುದಕ್ಕೆ, ಒಬ್ಬರ ಮನೋಭಾವ, ಮನಸ್ಸು, ಅವರ ಸ್ಥಿತಿಗತಿಗಳನ್ನು, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಭಾಳ ಕಷ್ಟವಾಗ್ತಾ ಇದೆ. ಹಾಗಾಗಿ ನಾವು ಸಮಯ ಕೊಟ್ಟರೆ, ನಾವು ಸಮಯ ಕೊಡುವಾಗ ನಾವು ಒಬ್ಬರ ಪರಿಸ್ಥಿತಿಯನ್ನು, ಒಬ್ಬರ ಮನೋಭಾವನ, ಒಬ್ಬರ ಮನಸ್ಸನ್ನು, ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಮೊದಲು ಪತಿ ಪತ್ನಿಯನ್ನು ನೋಡಬೇಕು, ಮಾತನಾಡಬೇಕು, ಸಮಯ ಕಳೆಯಬೇಕು. ಪತ್ನಿಯ ಹಾವಭಾವಗಳನ್ನು, ಭಾವನೆಗಳನ್ನು, ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಹಾಗೆಯೇ ಪತ್ನಿಯೂ ಸಹ ಪತಿಯ ಕಡೆಯಿಂದ ಇಂಥದ್ದನ್ನೇ ಪ್ರತಿಯಾಗಿ ಮಾಡತಕ್ಕದ್ದು. ಇದು ಪತಿ ಪತ್ನಿ ಇಬ್ಬರಿಂದಲೂ ಸರಿಸಮಾನವಾಗಿ ಮಾಡತಕ್ಕಂತಹ ಕಾರ್ಯವಾಗಿದೆ. ಹಾಗೆಯೇ ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ಗಮನಿಸುವಾಗ ಪ್ರೀತಿಯಲ್ಲಿ ಅವರ ಜೀವನ ಆಧಾರವಾಗಿತ್ತು ಎಂಬುದಾಗಿ. ಪ್ರೀತಿ ಇದ್ದದರಿಂದಲೇ ಯಾಕೋಬನು ರಾಹೇಲಳಿಗೋಸ್ಕರ ತನ್ನ ಮಾವನ ಮನೆಯಲ್ಲಿ 7 ವರ್ಷ ಸೇವೆ ಮಾಡ್ತಾನೆ. ಹಾಗೆಯೇ ರಾಹೇಲಳ ಬದಲಾಗಿ ಲೇಯಳನ್ನು ಮದುವೆ ಮಾಡಿಕೊಟ್ಟದ್ದರಿಂದ ಇನ್ನೂ 7 ವರ್ಷ ಆ ಪ್ರೀತಿಯ ನಿಮಿತ್ತವಾಗಿಯೇ ಸೇವೆ ಮಾಡ್ತಾನೆ. ಆತನ ಮಾವನ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾಕೋಬನಿಗೆ ಭಾಳಷ್ಟು ಸವಾಲುಗಳು ಎದುರಾಯಿತು. ಆ ಪರಿಸ್ಥಿತಿಯನ್ನು ಎದುರಿಸಿದ. ಯಾತಕ್ಕಾಗಿ? ಪ್ರೀತಿಯನ್ನು ತನ್ನ ಹೃದಯದಲ್ಲಿ ರಾಹೇಲಳಿಗೋಸ್ಕರ ಇಟ್ಟುಕೊಂಡದ್ದರಿಂದಲೇ. ಹಾಗೆಯೇ ಪತ್ನಿಯಾಗಲಿ ಪತಿಯಾಗಲಿ ಪತಿಗೋಸ್ಕರ ಪತ್ನಿಗೋಸ್ಕರ ಪ್ರೀತಿಯನ್ನು ಇಟ್ಟುಕೊಂಡಿದ್ದರೆ, ಪ್ರೀತಿಯಿಂದ ನಾವು ಜೀವಿಸ್ತಾ ಇದ್ದರೆ, ಪರಸ್ಪರ ನಾವು ಒಬ್ಬರಿಗೊಬ್ಬರು ನಾವು ಪ್ರೀತಿಯಲ್ಲಿ ನೆಲೆಗೊಂಡಿದ್ದರೆ, ನಮ್ಮ ಮಧ್ಯದಲ್ಲಿ ಏನೇ ತಾರತಮ್ಯ, ಭೇದ ಭಾವ, ಪಕ್ಷಪಾತಗಳು, ಇಲ್ಲವೇ ಕಷ್ಟ, ಸಮಸ್ಯೆ, ಕಣ್ಣೀರು, ನೋವು, ಹಿಂಸೆ, ಸಂಕಟಗಳು, ಇಲ್ಲವೇ ಯಾವ ಥರನಾದಂಥ ಬಿರುಕು, ಒಡಕು, ತೊಡಕುಗಳು ಬಾಂಧವ್ಯದಲ್ಲಿ ಉಂಟಾಗುವುದಿಲ್ಲ. ಯಾಕಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಹೇಳುವಂಥ ಮಾತು, ಗಂಡ ಹೆಂಡಿರ ಸಂಬಂಧವು ನಿಷ್ಕಳಂಕವಾಗಿರಬೇಕು ಎಂಬುದಾಗಿ. ನಿಷ್ಕಳಂಕ ಜೀವನ ಆಗಬೇಕಾಗಿದ್ದರೆ ಪ್ರೀತಿಯು ಇರಬೇಕು. ರಾಹೇಲಳಿಗೆ ಯಾವ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸಿ, ಆ ಪ್ರೀತಿಗೋಸ್ಕರವಾಗಿ ರಾಹೇಲಳನ್ನು ಪತ್ನಿಯನ್ನಾಗಿ ಸ್ವೀಕರಿಸಲು ಸೇವೆಯನ್ನು 14 ವರ್ಷಗಳು ತನ್ನ ಮಾವನ ಮನೆಯಲ್ಲಿ ಯಾಕೋಬ ನಿರ್ವಹಿಸಿದನೋ, ಆ ರೀತಿಯಲ್ಲಿ ನಾವು ಸಹ ನಮ್ಮ ಬದುಕಿನಲ್ಲಿ ಕಷ್ಟಗಳು, ಸಮಸ್ಯೆಗಳು, ತೊಂದರೆ ತಾಪತ್ರೆಗಳು, ಆರೋಗ್ಯದ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ, ಆಧ್ಯಾತ್ಮಿಕ ಜೀವಿತದ ವಿಷಯದಲ್ಲಿ ಬರುತ್ತಲೇ ಇರ್ತದೆ. ಒಬ್ಬರನ್ನೊಬ್ಬರು ನಾವು ಟೀಕೆಯನ್ನು ಮಾಡದೆ, ಒಬ್ಬರನ್ನೊಬ್ಬರು ನಾವು ದೂರುವಂಥದ್ದನ್ನು ಇಟ್ಟುಕೊಳ್ಳದೆ, ಒಬ್ಬರನ್ನೊಬ್ಬರು ನಾವು ನಿನ್ನ ಕುಟುಂಬ, ನಿನ್ನ ಪರಿವಾರ, ನಿನ್ನ ಕಡೆಯವರು, ನಿನ್ನದು, ನಿನ್ನ ಆಸ್ತಿ, ನಿನ್ನ ಅಂತಸ್ತು, ನಿನ್ನ ಹಣ, ನಿನ್ನ ಕೆಲಸ, ನಿನ್ನ ಉದ್ಯೋಗ ಎನ್ನುವಂಥದ್ರ ಬದಲು ಇವೆಲ್ಲವನ್ನು ಬದಿಗೊತ್ತಿ ಆಧ್ಯಾತ್ಮಿಕವಾಗಿ ದೈವಿಕ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಅದನ್ನೇ ಪ್ರೀತಿಯ ಶ್ರೇಷ್ಠತೆಯ ಕುರಿತು ಪೌಲನು ಕೊರಿಂಥದ ಮೊದಲನೇ ಪತ್ರ 13ರಲ್ಲಿ ಹೇಳ್ತಾನೆ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು,
ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನ ಬಹಳ ಚಂದವಾದಂಥ ರೀತಿಯಲ್ಲಿ ಹೇಳ್ತದೆ. ಇದನ್ನು ನಾವು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಳಬೇಕಂತೆ. 14ನೇ ಅಧ್ಯಾಯದ 1ನೇ ವಚನ ಹೇಳ್ತಾನೆ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ ಎಂಬುದಾಗಿ. ದಿನಂಪ್ರತಿ ಪತಿ ಪತ್ನಿಯರ ನಡುವೆ ಇರುವಂತಹ ವಾಗ್ವಾದಗಳು, ದಿನಂಪ್ರತಿ ಪತಿ ಪತ್ನಿಯರ ನಡುವೆ ಇರುವಂತಹ ಮಾತುಕತೆಗಳು, ದಿನಂಪ್ರತಿ ಪತಿ ಪತ್ನಿಯರ ನಡುವೆ ಇರುವಂತಹ ಚರ್ಚೆಗಳು, ಇವೆಲ್ಲವುಗಳನ್ನು ಬಿಟ್ಟು ಪ್ರೀತಿಯನ್ನು ಧರಿಸಿಕೊಂಡಿರುವಾಗ ಕಷ್ಟ, ಸಮಸ್ಯೆ, ನೋವು, ಹಿಂಸೆ, ಸಂಕಟ, ಕಣ್ಣೀರು, ಒಡಕು ತೊಡಕುಗಳು ಯಾವುದು ಬರುವುದಿಲ್ಲ. ಏನೇ ಶೋಧನೆಗಳು, ಏನೇ ಸವಾಲುಗಳು ನಮ್ಮ ಬಾಂಧವ್ಯದ ಬಿರುಕಿಗೆ, ನಮ್ಮ ಸಂಬಂಧಗಳ ಅಪರಿಶುದ್ಧತೆಗೆ ಒಳಗಾಗುವಾಗ ಪ್ರೀತಿ ಇವೆಲ್ಲವನ್ನು ಬಿಟ್ಟುಕೊಡುವುದಿಲ್ಲ. ಯಾವುವೂ ಸಹ ನಮ್ಮ ಬಾಂಧವ್ಯವನ್ನು ಕೆಡಿಸಲು ಪ್ರೀತಿ ಒಲವು ಮಾಡಿಕೊಡುವುದಿಲ್ಲ ಮತ್ತು ದಾರಿ ಮಾಡಿಕೊಡುವುದಿಲ್ಲ. ಹಾಗಾಗಿ ಪ್ರಿಯರೇ, ನಾವು ಕಲಿಯತಕ್ಕಂತಹ ಸಂಗತಿ ಏನೆಂದರೆ, ಯೇಸುಸ್ವಾಮಿ ಹೇಳ್ತಾನೆ, ನಮ್ಮ ಮೊಂಡತನವನ್ನು ನಾವು ಬಿಡಬೇಕು. ಮೊಂಡುತನ ಎನ್ನುವಂಥದ್ದು ನಾನೇ ಶ್ರೇಷ್ಠ, ನನ್ನ ಕುಟುಂಬ ಶ್ರೇಷ್ಠ, ನನ್ನ ವಂಶ ಶ್ರೇಷ್ಠ, ನನ್ನ ಉದ್ಯೋಗ ಶ್ರೇಷ್ಠ, ನಾನು ಉನ್ನತ ಸ್ಥಿತಿಗತಿಗಳು ಸ್ಥಾನಮಾನದಲ್ಲಿ ಇದ್ದೇನೆ, ನನ್ನ ಕುಟುಂಬದ ಪರಿವಾರದವರು, ನನ್ನ ಬಂಧುಗಳು ಇದ್ದಾರೆ, ನನ್ನ ಮಿತ್ರರಿದ್ದಾರೆ, ನನ್ನ ಕಡೆಯವರಿದ್ದಾರೆ ಎನ್ನುವುದನ್ನು ಹೇಳುವುದನ್ನು ಬಿಟ್ಟು ನಾವು ಇರುವ ಸ್ಥಿತಿಗತಿಗಳಲ್ಲಿಯೇ, ಇದ್ದ ಸ್ಥಿತಿಗತಿಗಳಲ್ಲಿಯೇ, ಇರುವಂತಹ ಪರಿಸ್ಥಿತಿಗಳನ್ನೇ ಅರ್ಥ ಮಾಡಿಕೊಂಡು ನನ್ನ ಪತ್ನಿಗೆ, ನನ್ನ ಪತಿಗೆ ಒಬ್ಬರನ್ನೊಬ್ಬರು ನಾವು ಸಮಯವನ್ನು ಕೊಡುವವರಾಗಿ, ಗೌರವವನ್ನು, ಮರ್ಯಾದೆಯನ್ನು, ಮಾನವನ್ನು ಕೊಡುವವರಾಗಿದ್ದು, ಪತಿ ಪತ್ನಿಯರಾಗಿ ನಾವು ದೇವರಿಗೆ ಮಾನವನ್ನು, ಗೌರವವನ್ನು, ಮರ್ಯಾದೆಯನ್ನು ದೇವರಿಗೆ ಸಲ್ಲಿಸಬೇಕು. ನಮ್ಮ ಬಾಂಧವ್ಯ ಪರಿಶುದ್ಧತೆಯಲ್ಲಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವುದರ ಮೂಲಕ ಇದು ದೇವರಿಗೆ ಮಹಿಮೆಯನ್ನು, ಕೊಂಡಾಟವನ್ನು ತರುವಂಥದ್ದಾಗಿದೆ. ಹಾಗೆಯೇ ನನ್ನ ದಾಂಪತ್ಯ ಜೀವಿತ, ನಮ್ಮೆಲ್ಲರ ದಾಂಪತ್ಯ ಜೀವಿತ, ಪರಸ್ಪರ ಪತಿ ಪತ್ನಿಯರ ನಡುವೆ ಇರುವಂಥ ಪರಿಶುದ್ಧತೆಯ ಪ್ರೀತಿಯ ಜೀವಿತ ಇತರರಿಗೆ ಸ್ಫೂರ್ತಿಯಾಗಿ, ಇತರರಿಗೆ ಮಾದರಿಯಾಗಿ, ಇತರರಿಗೆ ಸಾಕ್ಷಿಯಾಗಿರ್ತದೆ. ಒಬ್ಬರಿಗೋಸ್ಕರ ಒಬ್ಬರು ನಾವು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು, ಅರ್ಥ ಮಾಡಿಕೊಳ್ಳುವಂತಹ ಹೃದಯ, ಸಮಯ ಕೊಡುವಂತಹ ಹೃದಯ, ಕೇಳುವಂತಹ ಹೃದಯ, ಕೇಳುವಂಥ ಮನಸ್ಸು ಪತಿಗೂ ಇರಬೇಕು, ಪತ್ನಿಗೂ ಇರಬೇಕು. ಸಮಯವನ್ನು ಕೊಡಬೇಕು. ಎಷ್ಟೇ ಬಿಡುವಿಲ್ಲದ ಮಟ್ಟಿಗೆ ನಮಗೆ ಕೆಲಸ ಕಾರ್ಯಗಳಿದ್ದರು, ಎಷ್ಟೇ ಬಿಡುವಿಲ್ಲದ ಮಟ್ಟಿಗೆ ನಮಗೆ ವ್ಯವಹಾರಗಳಿದ್ದರು, ಎಷ್ಟೇ ಬಿಡುವಿಲ್ಲದ ಮಟ್ಟಿಗೆ ನಮಗೆ ಮನಸ್ಸಿಲ್ಲದೆ ಹೋದರೂ ಯಾಕೋಬನಂತೆ ರಾಹೇಲಳಿಗೋಸ್ಕರ ಆ ಪ್ರೀತಿಯ ಹೃದಯ, ಮನಸ್ಸು ನಮ್ಮಲ್ಲಿ ಇರಬೇಕು. ಮುಂಡುತನವನ್ನು ತೆಗೆದು ಹಾಕಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಂತೆ ನಮ್ಮಲ್ಲಿರುವ ಎಲ್ಲ ತನ್ನಂಥ ಮುಂಡುತನವನ್ನು ತೆಗೆದು ಪ್ರೀತಿಯನ್ನು ಧರಿಸಿಕೊಂಡು ಅಭ್ಯಾಸ ಮಾಡಿಕೊಂಡು ಆ ಪ್ರೀತಿಯಲ್ಲಿ ನೆಲೆಗೊಂಡಿದ್ದು ದಾಂಪತ್ಯ ಜೀವಿತವನ್ನು ನಾವು ಮಾನ್ಯವೆಣಿಸಿ ಮತ್ತು ಅಮಾನ್ಯವೆಣಿಸುವಂಥ ದಾಂಪತ್ಯ ಜೀವಿತವನ್ನು ದೇವರ ಮಹಿಮೆಗೋಸ್ಕರವಾಗಿ ಜೀವಿಸಲು ಪವಿತ್ರಾತ್ಮನು ನಮ್ಮೆಲ್ಲರಿಗೆ ಸಹಾಯವನ್ನು ಅನುಗ್ರಹಿಸಲಿ. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ.
ದಾಂಪತ್ಯ ಜೀವಿತವನ್ನು ನೇಮಕ ಮಾಡಿರುವ ಸೃಷ್ಟಿಕರ್ತನಾದ ದೇವರೇ, ನಿನಗೆ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ಮನುಷ್ಯರನ್ನು ಪತಿಪತ್ನಿಯರನ್ನಾಗಿ ಪರಿಶುದ್ಧ ವಿವಾಹದ ಮೂಲಕವಾಗಿ ಸೇರಿಸಿ ಈ ಬಾಂಧವ್ಯವನ್ನು ಪರಿಶುದ್ಧತೆಯಲ್ಲಿ ನೆಲೆಗೊಳಿಸಿಕೊಂಡಿರುವುದಕ್ಕೆ ಪ್ರೀತಿಯನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ಈ ಪ್ರೀತಿಯ ಶ್ರೇಷ್ಠತೆಯಲ್ಲಿ ಪ್ರೀತಿಯ ಸರ್ವಾನುಕೂಲಗಳ ಈ ಸರ್ವ ಒಳ್ಳೆಯ ಗುಣಗಳನ್ನು ನಮಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿನಗೆ ವಂದಿಸುತ್ತೇವೆ. ಪ್ರತಿಯೊಬ್ಬ ದಾಂಪತ್ಯ ಜೀವಿತದಲ್ಲಿ ತೊಡಗಿಸಿಕೊಂಡಿರುವ ಪತಿಯೂ ಪತ್ನಿಯೂ ಪರಸ್ಪರ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆಯಲ್ಲಿ ಒಗತನ ಮಾಡಲು ಮತ್ತು ನಿನ್ನ ಪ್ರೀತಿಯಲ್ಲೇ ನೆಲೆಗೊಂಡಿದ್ದು ಆ ಪ್ರೀತಿಯನ್ನು ಪರಸ್ಪರ ಒಬ್ಬರನ್ನೊಬ್ಬರು ಸವಿಯಲು, ಅದನ್ನೇ ಹಂಚಿಕೊಂಡು ಒಬ್ಬರನ್ನೊಬ್ಬರು ಗೌರವಿಸುವ, ಮರ್ಯಾದೆ ತೋರುವ, ಮಾನ್ಯವೆಂದೆಣಿಸಿ ಪತಿಪತ್ನಿಯರಾದಂತಹ ಪ್ರತಿಯೊಬ್ಬ ದಾಂಪತ್ಯ ಜೀವಿತವನ್ನು ನಡೆಸುವಂಥವರು ನಿನಗೆ ಮಾನ್ಯರಾಗಿ ಗೌರವಾನ್ವಿತವಾದಂತಹ ಮರ್ಯಾದೆಯನ್ನು ಕೊಡುವವರಾಗಿ ತಮ್ಮ ಜೀವಿತದ ಮೂಲಕವಾಗಿಯೇ ನಿನ್ನನ್ನು ಸ್ತುತಿಸಿ ಘನಪಡಿಸಿ ಇತರರಿಗೆ ಸ್ಫೂರ್ತಿಯಾಗಿ ಮಾದರಿಯಾಗಿ ಬದುಕಲು ಸರ್ವರಿಗೂ ನೀನು ಸಹಾಯವನ್ನು ದಯಪಾಲಿಸು. ನಿನ್ನಾತ್ಮನ ಪ್ರೇರೇಪಣೆಯನ್ನು ಕೊಡು. ಪತಿಪತ್ನಿಯರ ನಡುವೆ ನಿಷ್ಕಳಂಕವಾದಂತಹ ಜೀವಿತವಿದ್ದು ಒಬ್ಬರನ್ನೊಬ್ಬರು ಆದರಿಸುವ, ಪ್ರೀತಿಸುವ, ಪ್ರೇರೇಪಿಸುವ ಮತ್ತು ಸಮಯವನ್ನು ಕೊಟ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಮನಸ್ಸು, ಹೃದಯವನ್ನು ಸರ್ವ ದಾಂಪತ್ಯ ಜೀವಿತವನ್ನು ನಡೆಸುವಂಥ ಪತಿಪತ್ನಿಯರಿಗೆ ನೀನು ಕೊಡಬೇಕೆಂಬುದಾಗಿ, ಎಲ್ಲರನ್ನು ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿರಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸ ನಡೆಸುವಿಕೆ ನಿತ್ಯ ಕಾಲಕ್ಕೂ ನಿಮ್ಮೆಲ್ಲರೊಂದಿಗಿರಲಿ. ಆಮೆನ್.